ಈ ಶಾಕ್ ಇಂದ ನಾನು ಹೊರಗಡೆ ಬರೋದಕ್ಕೆ ನಿಜವಾಗ್ಲೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಹುಚ್ಚಿಡಿಸ್ಕೊಬೇಕು, ಇಲ್ಲ ಹುಚ್ಚ ಬಿಡಿಸ್ಕೊಬೇಕು. ಇವಾಗ್ಲೂ ನಾನು ಅದೇ ಭ್ರಾಂತಲ್ಲಿ ಇದೀನಿ. ಮಾರ್ಟಿನ್ 2 ರೈನೋ ನೋಡಕ್ ಹೋಗಿದ್ನಾ ಅಥವಾ ಡೆವಿಲ್ ನೋಡೋದಕ್ ಹೋಗಿದ್ನಾ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ದರ್ಶನ್ ಫ್ಯಾನ್ಸ್ ಗಳಿಗೆ ಇವತ್ತು ಹಬ್ಬ. ಐ ನೋ, ಥಿಯೇಟರ್ ಮುಂದೆ ಪಟಾಕಿ, ಗಲ್ಲಿಲು ಊಟ, ಅದ್ರ ತಕ್ಕನಂಗೆ ಸಿನಿಮಾನು ಇದ್ಬಿಟ್ರೆ ಭರ್ಜರಿ ಬಾಡ್ ಊಟ. ಆದ್ರೆ ಇಲ್ಲಿರೋದು ಕೊಳ್ತಾಗಿರೋ ಮೊಸರನ್ನ. ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆಯಿಂದನು ಕೇಳ್ತಾ ಇರೋದು ಸಿನಿಮಾ ರೆಟ್ರೋ ಟೈಪ್ ಅಲ್ಲಿ ಇರ್ತದೆ, ಹಂಗಿರ್ತದೆ ಹಿಂಗಿರ್ತದೆ, ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಡ್ತದೆ ಅಂತ ಬೇರೆ ಸೆಲೆಬ್ರಿಟಿಗಳೆಲ್ಲ ಹೇಳಿದ್ದೆಲ್ಲ ಕೇಳ್ಕೊಂಡು, ಓ ಏನ್ ಈ ತರ ಹೇಳ್ತವ್ರೆ, ಹಂಗಾದ್ರೆ ಹಂಗಿರ್ಬೇಕು, ಹಿಂಗಿರ್ಬೋದು, ಆ ತರ ಮಾಡವ್ರೆ ಅಂತ ಅನ್ಕೊಂಡಿದ್ದು. ಟ್ರೈಲರ್ ನೋಡ್ದಾಗ್ಲೂ ಒಂದ್ ಲೆವೆಲ್ಗೆ ಏನೋ ಸಮಥಿಂಗ್ ಇಡನ್ ಆಗಿರೋದು ಪಕ್ಕ ಇಲ್ಲಿ. ಏನೋ ಇಡನ್ ಆಗಿ ಇಟ್ಟವ್ರೆ ಅಂತ ಅನ್ಕೋತಿದ್ದೆ. ಸ್ಕ್ರೀನ್ ಪ್ಲೇ ಎಷ್ಟೊಂದು ವರ್ಸ್ಟ್ ಆಗಿತ್ತು ಅಂದ್ರೆ ನಿಮ್ ತಲೆ ಕೆಲ್ಸನೇ ಕೊಡೋದ್ ಬೇಡ, ನಾನೇ ಎಲ್ಲಾನು ರಿವೀಲ್ ಮಾಡ್ಬಿಡ್ತೀನಿ, ಸುಮ್ಮ ಕೂತ್ಕೊಂಡ್ ನೋಡಿ ನೀವು ಅನ್ನೋ ತರ ಇತ್ತು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟೋರಿ. ದರ್ಶನ್ ಅವ್ರ ಹೆಸರು ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ಈ ಸಿನಿಮಾ ರಿಲೀಸ್ ಆಗ್ಬಿಟ್ಟು ಇರೋ ಕಾಲ್ ಭಾಗನು ಕೂಡ ಹಾಳಾಗೋಯ್ತು. ಡೇ ಬೈ ಡೇ ಜನಗಳೆಲ್ಲ ಚೇಂಜ್ ಆಗ್ತಾ ಇದಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಫ್ಯಾನ್ ಬೇಸ್, ಸ್ಕೋಪ್, ಬಿಲ್ಡಪ್ ಅದೆಲ್ಲ ಒಂದ್ ಕಾಲ ಆಗಿದ್ರೆ ಈಗ ಜಸ್ಟ್ ಕಂಟೆಂಟ್, ಒಳ್ಳೆ ಪ್ರೆಸೆಂಟೇಶನ್, ಒಳ್ಳೆ ಆಕ್ಟಿಂಗ್, ಇದನ್ನೆಲ್ಲ ಇಷ್ಟಪಡ್ತಾ ಇರೋಂತ ಈಗಿನ ಜನರೇಷನ್. ಇದೆಲ್ಲ ಗೊತ್ತಿದ್ರು ಕೂಡ ಈ ಸಿನಿಮಾದ ಡೈರೆಕ್ಟರ್ ಪ್ರಕಾಶ್ ಅವರು ಯಾವ ರೀತಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗಿ ಮತ್ತೆ ಅದನ್ನ ರಿಪೀಟೆಡ್ ಆಗಿ ಈ ಸಿನಿಮಾದಲ್ಲಿ ತೋರಿಸೋದಕ್ಕೆ ಹೇಗ್ ಸಾಧ್ಯ ನನ್ಗಂತೂ ಗೊತ್ತಾಯ್ತಲ್ಲ. ಹುಚ್ಚಿಡ್ದರದ್ ಇವ್ರಗ ನಮ್ಗ ಅಂತ. ಇನ್ನು ಮೇನ್ ಆಗಿ ಈ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅನ್ನೋ ಒಂದು ಟಾಪಿಕ್ ನ ಎತ್ಕೊಂಡು ಅದ್ರ ಸುತ್ತ ಡಿಫ್ರೆಂಟ್ ಆಗಿರುವಂತ ಕ್ಯಾರೆಕ್ಟರ್ ಗಳನ್ನ ಇಟ್ಬಿಟ್ಟು ಆಟ ಆಡವ್ರೆ. ಅದ್ರಲ್ಲಿ ಬರುವಂತ ಕ್ಯಾರೆಕ್ಟರ್ ಡೆವಿಲ್. ಇವನ್ಗೂ ಈ ಪಾಲಿಟಿಕ್ಸ್ ಯಾವ ರೀತಿ ಲಿಂಕ್ ಆಗುತ್ತೆ, ಇವನ್ ಎಂಟ್ರಿ ಕೊಟ್ಟು ಪಾಲಿಟಿಕ್ಸ್ ಅಲ್ಲಿ ಏನೇನೆಲ್ಲ ಚೇಂಜ್ ಆಗುತ್ತೆ, ಇದ್ರ ಮಧ್ಯೆ ಇವನ್ ಪರ್ಸನಲ್ ಲೈಫ್ ಏನು, ಹೀರೋಯಿನ್ಗೂ ಇವನ್ಗೂ ಏನ್ ಕನೆಕ್ಷನ್, ಇದನ್ನೆಲ್ಲ ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಳೋ ಅಂತ ಅಷ್ಟೊಂದು ಅವಶ್ಯಕತೆ ಇಲ್ಲ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ಸ್ಟೋರಿ ಸೇಮ್ ಮಾರ್ಟಿನ್ ಸಿನಿಮಾ ಯಾವ ರೀತಿ ಇತ್ತೋ ಎಕ್ಸಾಕ್ಟ್ ಆಗಿ ಅದೇ ರೀತಿ ಇದೆ ಈ ಸಿನಿಮಾನು ಕೂಡ. ಏನಾಗಿರ್ಬೋದು ಅಂತ ನೀವೇ ಥಿಂಕ್ ಮಾಡ್ಕೊಂಡ್ಬಿಡಿ ಸಾಕು. ಮಾರ್ಟಿನ್ ಸಿನಿಮಾದಲ್ಲಿ ಕ್ರೈಮ್ ನ ಯೂಸ್ ಮಾಡ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಮಿಕ್ಕಿದ್ದೆಲ್ಲ ಸೇಮ್ ಪಪ್ಪಿ ಸೇಮ್. ದರ್ಶನ್ ಅವ್ರಿಗೆ ಒಳ್ಳೆ ಇಮೇಜ್ ಇದೆ, ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ. ಅದನ್ನೆಲ್ಲ ತಿಳ್ಕೊಂಡಿರೋಂತ ಒಂದೊಳ್ಳೆ ಡೈರೆಕ್ಟರ್ ಒಳ್ಳೆ ಕಥೆನ ಬರ್ದು ಡೈರೆಕ್ಟ್ ಮಾಡಿದ್ರೆ ದರ್ಶನ್ ಅವರು ಕೂಡ ಇಮೇಜಿನ್ ಮಾಡಕ್ ಹೋಗ್ದಿರೋಂತ ಲೆವೆಲ್ ಹೊಟ್ಟೋಗ್ತಾರೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಲಿ. ನಿಮ್ಗೆಲ್ಲ ಗೊತ್ತಿರೋ ಕರ್ನಾಟಕದಲ್ಲಿ ನಂಬರ್ 1 ದರ್ಶನ್ ಅವರೇ, ನನಗೂ ಗೊತ್ತು ನಿಮ್ಗೂ ಗೊತ್ತು. ಇವರಲ್ಲಿರುವಂತ ಈ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಳ್ಳೋಂತ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿರ್ತದೆ. ಅಂಡ್ ಮೈನ್ ಆಗಿ ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಕ್ಯಾರೆಕ್ಟರ್ ಯಾವಾಗ ತುಂಬಾ ಇಂಪ್ರೆಸ್ ಆಗ್ಬಿಡ್ತು ನನಗೆ ಅಂದ್ರೆ, ಲವರ್ ಜೊತೆ ತರಕಾರಿ ತರಕ್ಕೆ ಅಂತ ಅಂಗಡಿಗೆ ಹೋದಾಗ ಮಿಮಿಕ್ರಿ ಮಾಡ್ಕೊಂಡು ಅಲ್ಲೊಂದಷ್ಟು ಆರ್ಡರ್ ಕೊಡ್ತಾರೆ. ಅಲ್ಲಿಗೆ ಫಿದಾ ಆಗ್ಬಿಟ್ಟೆ ನಾನು ಇವ್ರ ಆಕ್ಟಿಂಗ್ ನೋಡ್ಬಿಟ್ಟು. ಇವ್ರ ಒಳಗಡೆ ಇರೋ ಕಲಾವಿದ ಸಖತ್ತಾಗೆ ಇದ್ದಾನೆ, ಬಟ್ ಅದನ್ನ ತೋರಿಸುವಂತ ಡೈರೆಕ್ಟರ್ ಕಚ್ಚಡವಾಗಿರೋದ್ರಿಂದ ಸಿನಿಮಾಗಳು ಕೂಡ ಕಚ್ಚಡವಾಗೇ ಇದಾವೆ, ಏನು ಮಾಡಕ್ಕಾಗಲ್ಲ. ಇನ್ನ ರಚನಾ ರೈ ಅವ್ರದ್ದು ಫಸ್ಟ್ ಸಿನಿಮಾ ಇದು ದರ್ಶನ್ ಅವ್ರ ಜೊತೆಗೆ. ದರ್ಶನ್ ಅವ್ರ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಅಳಬ್ರನ್ನೇ ಮತ್ತೆ ಯೂಸ್ ಮಾಡ್ಕೊಳ್ಳದೆ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ಬೇಕು ಅನ್ನೋದು. ಈ ಸಿನಿಮಾದಲ್ಲಿ ಹೊಸ ಹೀರೋಯಿನ್, ಕಾಮಿಡಿ ಕಿಲಾಡಿಗಳು, ಇನ್ನ ಬೇರೆ ಕ್ಯಾಟಗರಿಲೆಲ್ಲ ನೀಟಾಗಿ ಹೆಸರು ಮಾಡ್ತಾರಂತ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಕರ್ಕೊಂಡ್ಬಿಟ್ಟು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಎಸ್ಪೆಷಲಿ ಗಿಲ್ಲಿ ನಟ, ಇವ್ರ ಆಕ್ಟಿಂಗ್ ಕೂಡ ಟಾಪ್ ನಾಚ್ ಆಗಿ ಇದೆ, ಟಾಪ್ ನಾಚ್. ಕಾಮಿಡಿ ಅಂತ ಬಂದಾಗ ಈ ಸಿನಿಮಾದಲ್ಲಿ ಫುಲ್ ಕಾಮಿಡಿ ಇರೋದು ಗಿಲ್ಲಿ. ಅದು ಬಿಟ್ರೆ ಬೇರೆ ಯಾರ್ದು ಕಾಮಿಡಿ ಇಲ್ವೇ ಇಲ್ಲ ಇಲ್ಲಿ. ಅಂದಾಗ ಟ್ರೈಲರ್ ನೋಡಿದಾಗ್ಲೇ ಅನ್ಕೊಂಡ್ಬಿಟ್ಟಿದೆ ಈ ಸಿನಿಮಾದಲ್ಲಿ ಡಬಲ್ ಶೇಡ್ ಅಲ್ಲಿ ಆಕ್ಟ್ ಮಾಡ್ತಿರೋದಾ ಅಥವಾ ಡಬಲ್ ಆಕ್ಟಿಂಗ್ ಆಗಿರ್ಬೋದಾ ಅಂತ. ಮಾರ್ಟಿನ್ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇನ್ನ ಈ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಕಲರ್ ಗ್ರೇಡಿಂಗ್ ಅಂಡ್ VFX ಎರಡು ಕೂಡ 2010-12 ಯಾವ ರೀತಿ ಯೂಸ್ ಮಾಡ್ಕೋತಾ ಇದ್ರು ಅದೇ ರೀತಿ ಅದೇ ಟೆಕ್ನಿಕ್ ಅದನ್ನೇ ಯೂಸ್ ಮಾಡ್ಕೊಂಡು ಎಷ್ಟು ಅಂತ ಬೇಜಾರ್ ಮಾಡ್ತಾರಪ್ಪ. ಅದ್ರಲ್ಲೂ ಕೂಡ ಒಂದು ಸೀನ್ ಇದೆ, ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಮಾಡುವಂತದ್ದು, ಅದನ್ನ VFX ಯೂಸ್ ಮಾಡ್ಕೊಂಡೆ ಮಾಡಿದ್ದಾರೆ. ಐ ಕ್ಯಾನ್ ಫೀಲ್ ದಟ್. ಬಟ್ ಅದನ್ನು ಕೂಡ ನೀಟಾಗಿ ಮಾಡಕ್ಕಾಗಿಲ್ಲ ಇವ್ರ ಕೈಲಿ. ಒಂದು ಲೆವೆಲ್ಗೆ ಡಿಸಪಾಯಿಂಟ್ ಆಗಿ ಇರೋ ಶಕ್ತಿ ಭಕ್ತಿನೆಲ್ಲ ಕಳ್ಕೊಂಡು ಫ್ಯಾನ್ಸ್ ಗಳೆಲ್ಲ ಕಿರ್ಚಾಡ್ತಿದ್ದವರು ಇಂಟರ್ವಲ್ ಗೆ ಸಮಾಧಾನ ಆದ್ರು. ಅಂದ್ರೆ ಏನಿದು ಈ ತರ ಇದೆ, ಸ್ಟೋರಿ ಎಲ್ಲೆಲ್ಗೋ ಹೋಯ್ತಾಯ್ತಲ್ಲ ಅಂತ. ಅದೇ ಮೊದ್ಲೇ ಹೇಳ್ದಾಗೆ ಸ್ಕ್ರೀನ್ ಪ್ಲೇ ಅಲ್ಲಿ ನಮಗ್ ಟೆನ್ಷನ್ ಕೊಡದೆ ಇರೋದನ್ನ ಇದ್ದಂಗೆ ತೋರಿಸ್ಬಿಟ್ಟವ್ರೆ. ಅದಕ್ಕೋಸ್ಕರನೇ ಏನಿದು ಅಂತ ಅನ್ಸ್ಬಿಡ್ತು ಎಲ್ರಿಗೂ. ಇನ್ನು ಇಂಟರ್ವಲ್ ಆದ್ಮೇಲೆ ಏನಾದ್ರು ಸಸ್ಪೆನ್ಸ್ ಆಗಿ ಕ್ಯೂರಿಯಸ್ ಆಗಿ ಏನಾದ್ರು ಟ್ವಿಸ್ಟ್ ಗಿಸ್ಟ್ ಏನಾದ್ರು ಇಟ್ಬಿಟ್ಟಿರ್ತಾರ ಅಂತ ನಾನು ಥಿಂಕ್ ಮಾಡ್ದೆ. ನನ್ ಪಕ್ಕದಲ್ಲಿ ಕೂತಿರೋ ಅಂತ ಕೆಂಚನು ಕೂಡ ಥಿಂಕ್ ಮಾಡ್ತಿದ್ದ. ಆದ್ರೆ ಅದು ಕಥೆನೆ ಬೇರೆ ತರ ಟರ್ನ್ ಆಗಿ ಎಲ್ಲೆಲ್ಲೆಲ್ಲೋ ಒಟ್ಟಾಯ್ತು. ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಹತ್ತತ್ರ ಬಂದ್ ಮೇಲೆ ಇದನ್ನ ನೋಡೋದಕ್ ನಾವ್ ಇಷ್ಟೊಂದು ಮುಖರಿತಿದ್ವಾ ಅಂತ ನನ್ ಮೇಲೆ ಬೇಜಾರಾಗೋಯ್ತು. ಅಂಡ್ ಎಕ್ಸಾಕ್ಟ್ ಆಗಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾರ್ಟಿನ್ ಸಿನಿಮಾ ಯಾವ ರೀತಿ ಸೆಟಪ್ ಆಯ್ತೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಸೆಟಪ್ ಆಗ್ಬಿಟ್ಟು
ಐತೆ. ಇನ್ನ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಜಸ್ಟ್ ಫ್ಯಾನ್ಸ್ ಗಳು ಮಾತ್ರ ನೋಡ್ಕೊಂಡು ಖುಷಿ ಪಡ್ತಾರೆ ಹೊರತು ಒರಿಜಿನಲ್ ಕಂಟೆಂಟ್ ನ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಒರಿಜಿನಲ್ ಆಡಿಯನ್ಸ್ ಗಳಿರ್ತಾರಲ್ಲ ಅವ್ರಿಗೋಸ್ಕರ ಅಲ್ಲ ಇದು. ಈ ಸಿನಿಮಾ ಜಸ್ಟ್ ಫ್ಯಾನ್ಸ್ ಗೋಸ್ಕರನೇ ಮಾಡಿರೋ ಅಂತ ಸಿನಿಮಾ. ಅವ್ರಗಳನ್ನ ನೋಡ್ಕೊಂಡು ಖುಷಿ ಪಡ್ಬೇಕಷ್ಟೇನೆ. ಒಟ್ನಲ್ಲಿ ಇದು ಕೂಡ ಮಾರ್ಟಿನ್ ತರನೇ ವರ್ಸ್ಟ್ ಸಿನಿಮಾ ಸ್ಟೋರಿ ವೈಸ್ ನೋಡೋದಾದ್ರೆ. ನಿಜವಾಗ್ಲೂ ಮತ್ತೆ ಮಾರ್ಟಿನ್ ತರನೇ ಫೀಲ್ ಆಗುತ್ತೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಪ್ರಕಾಶ್ ಅಣ್ಣ ಅವ್ರಿಗೆ ಕೈ ಮುಗಿದ್ಬಿಟ್ಟು ಆಸ್ಕರ್ ಅವಾರ್ಡ್ ಕೊಡಿಸ್ಬೇಕು ಇವ್ರಿಗೆ. ಇನ್ನ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ಅಷ್ಟಕ್ಕಷ್ಟೇನೆ ಚೆನ್ನಾಗಿಲ್ಲ ಅಂತಾನೆ ಅನ್ಕೊಳ್ಳಿ. ಓಪನ್ ಆಗಿ ಹೇಳ್ತಾ ಇದೀನಿ, ಅಷ್ಟಕ್ಕಷ್ಟೇನೆ ಈ ಸಿನಿಮಾ. ಜಸ್ಟ್ ಫ್ಯಾನ್ಸ್ ಗಳು ನೋಡ್ಕೊಂಡು ಖುಷಿ ಪಡಿ ಅಷ್ಟೇ. ಮುಗೀತ್. ಟಾಟಾ ಬಾಯ್ ಬಾಯ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರು ಕಾಯ್ತಾರೆ. ಕೀಪ್ ವಾಚಿಂಗ್. ಸಿ ಯು. ಎಲ್ಲ ಚೀಪ್